ಹಾಯ್ ಡಿಯರ್ ಫ್ರೆಂಡ್ಸ್, ಇವತ್ತು ನಾನು ತಗೊಂಡ್ಬಂದಿರೋ ಈ ಕಥೆನ ನೀವು ಗಮನವಿಟ್ಟು ಕೇಳಬೇಕು. ಅಷ್ಟೇ ಅಲ್ಲ, ಈ ಕತೆ ನಿಮ್ಮ ಜೀವನಕ್ಕೆ ತುಂಬಾ ಪೂರಕವಾಗಿರೋ ಕಥೆ. ಒಂದಿನ ಒಬ್ಬ ತಂದೆ ಮತ್ತು ಮಗ ಜೀವನದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಮಗ ತಂದೆಯನ್ನು ಕೇಳ್ತಾನೆ, ಅಪ್ಪ, ನಮ್ಮ ಜೀವನದ ಬೆಲೆ ಏನು? ನಾವು ಜೀವನದಲ್ಲಿ ಯಾಕೆ ಬದುಕಬೇಕು? ನಮ್ಮ ವ್ಯಾಲ್ಯೂ ಏನು? ಜೀವನದಲ್ಲಿ ನಮಗೇನು ವ್ಯಾಲ್ಯೂ ಇದೆ, ನಮಗೆ ಯಾವ ಬೆಲೆ ಇದೆ ಅಂತ ನಾವು ಬದುಕಬೇಕು. ಹೀಗೆ ತನ್ನ ಜೀವನದ ಬೆಲೆ ಏನು ಅಂತ ತಿಳ್ಕೊಳ್ಳೋ ಹಂಬಲದಲ್ಲಿ ಮಗ ಇರ್ತಾನೆ. ತಂದೆ ಏನು ಮಾಡ್ತಾನೆ ಅಂದರೆ, ಆ ಮಗನ ಕೈಯಲ್ಲಿ ಒಂದು ಕಲ್ಲನ್ನು ಇಡ್ತಾನೆ. ಆ ಕಲ್ಲು ಅಂತಿಂಥ ಕಲ್ಲಲ್ಲ, ತುಂಬಾ ಬೆಲೆ ಬಾಳುವಂತಹ ಕಲ್ಲು. ಆ ಕಲ್ಲನ್ನು ಆ ತಂದೆ ಮಗನ ಕೈಯಲ್ಲಿ ಇಟ್ಟು, ಹೋಗು, ಈ ಕಲ್ಲನ್ನು ತಗೊಂಡು ಮಾರ್ಕೆಟ್ಗೆ ಹೋಗು, ಒಂದು ಜಾಗದಲ್ಲಿ ಕೂತ್ಕೊಂಡು ಆ ಕಲ್ಲನ್ನು ಮಾರೋ ಥರ ಕೂತ್ಕೋ. ಯಾರು ಈ ಕಲ್ಲನ್ನು ಕೊಂಡ್ಕೊಳ್ಳೋದಕ್ಕೆ ಧೈರ್ಯವಾಗಿ ಮುಂದೆ ಬರ್ತಾರೋ ಅವರಿಗೆ ನೀನು ಉತ್ತರ ಕೊಡು. ಅವರು ಈ ಕಲ್ಲಿನ ಬೆಲೆ ಏನು ಅಂತ ಕೇಳಿದ್ರೆ ನೀನು ಯಾವುದೇ ರೀತಿಯ ಉತ್ತರ ಕೊಡದೆ ಕೇವಲ ಕೈ ಸನ್ನೆ ಮೂಲಕ 2 ಅಂತ ಬೆರಳು ತೋರಿಸು, ಹಾಗೂ ನನಗೆ ಬಂದು ಹೇಳು ಅಲ್ಲಿ ಏನಾಗುತ್ತೆ ಅಂತ. ತಂದೆಯ ಮಾತಿನಂತೆ ಮಗ ಮಾರ್ಕೆಟ್ಗೆ ಹೋಗಿ ಒಂದು ಜಾಗದಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಒಂದು ಜಾಗದಲ್ಲಿ ತನ್ನ ಬಳಿ ಇರುವ ಕೈವಸ್ತ್ರವನ್ನು ಇಟ್ಟು ನೆಲದ ಮೇಲೆ ಆ ಕಲ್ಲನ್ನು ಕೈವಸ್ತ್ರದ ಮೇಲೆ ಇಟ್ಟು ಕೂತ್ಕೊಂಡ್ಬಿಡ್ತಾನೆ. ಕೆಲವು ಸಮಯದ ನಂತರ ಒಬ್ಬ ವ್ಯಕ್ತಿ ಆ ಬಾಲಕನ ಬಳಿ ಬರ್ತಾನೆ. ಬಂದು ಆ ಕಲ್ಲನ್ನು ಕೈಯಲ್ಲಿ ಹಿಡ್ಕೊಂಡು ನೋಡ್ತಾನೆ. ಏನಪ್ಪ, ಈ ಕಲ್ಲಿನ ಬೆಲೆ ಎಷ್ಟು? ಬಾಲಕ ಉತ್ತರಿಸ್ತಾನೆ. ಅವನ 2 ಕೈ ಬೆರಳುಗಳನ್ನು ತೋರಿಸಿ ಅವನಿಗೆ ಸನ್ನೆ ಮಾಡಿ ಹೇಳ್ತಾನೆ. ಆ ಸನ್ನೆಯ ಮುಖಾಂತರ ಆ ವ್ಯಕ್ತಿ ತಿಳ್ಕೊಂಡ್ಬಿಡ್ತಾನೆ, ಏನು, ಈ ಕಲ್ಲಿನ ಬೆಲೆ ಕೇವಲ 200 ರೂಪಾಯಿ? ಹಾಗಾದರೆ ನಾನು ಈ ಕಲ್ಲನ್ನು ಈಗ ಜಾಗದಲ್ಲಿಯೇ ಕೊಂಡುಕೊಳ್ಳೋದಕ್ಕೆ ಸಿದ್ಧ ಅಂತಾನೆ. ಬಾಲಕ ತಕ್ಷಣ ಎದ್ದು ಆ ಕಲ್ಲನ್ನು ತಗೊಂಡು ಜೋರಾಗಿ ಓಡ್ಕೋತಾ ಅವನ ತಂದೆಯ ಬಳಿ ಹೋಗ್ತಾನೆ. ಹಾಗೂ ಅವನ ತಂದೆಯ ಬಳಿ ಹೋಗಿ ನಡೆದ ಘಟನೆಯನ್ನು ಹೇಳ್ತಾನೆ. ಅಪ್ಪ, ನೀವು ಹೇಳಿದ ಹಾಗೆ ನಾನು ಮಾರ್ಕೆಟ್ನಲ್ಲಿ ಈ ಕಲ್ಲನ್ನು ಮಾರೋದಕ್ಕೆ ಅಂತ ಕೂತ್ಕೊಂಡಿದ್ದೆ. ಒಬ್ಬ ವ್ಯಕ್ತಿ ಬಂದು ಈ ಕಲ್ಲಿಗೆ 200 ರೂಪಾಯಿ ಅಂತ ನನಗೆ ಕೊಡೋದಕ್ಕೆ ಬಂದ. ನಾನೇನು ಹೇಳಿದೆ, ನಿಮ್ಮ ಹತ್ರ ಓಡಿ ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ಆ ಬಾಲಕನ ತಂದೆ ಅವನಿಗೆ ಮತ್ತೊಂದು ಟಾಸ್ಕ್ ಕೊಡ್ತಾನೆ. ಮಗನೇ, ಈಗ ಈ ಕಲ್ಲನ್ನು ಒಂದು ಮ್ಯೂಸಿಯಂನಲ್ಲಿ ತಗೊಂಡು ಹೋಗು. ಇದಕ್ಕೆ ಯಾರಾದರೂ ಎಷ್ಟು ಬೆಲೆ ಅಂತ ಕೇಳಿದರೆ ನೀನು ಮತ್ತೆ 2 ಕೈ ಬೆರಳುಗಳನ್ನು ತೋರಿಸು ಅಂತ ಹೇಳ್ತಾನೆ. ಬಾಲಕ ಮ್ಯೂಸಿಯಂಗೆ ಹೋಗ್ತಾನೆ. ಮ್ಯೂಸಿಯಂನಲ್ಲಿ ಆ ಕಲ್ಲನ್ನು ಪ್ರದರ್ಶನಕ್ಕೆ ಇಟ್ಟಾಗ ಒಬ್ಬ ವ್ಯಕ್ತಿ ಬಂದು ಆ ಬಾಲಕನಿಗೆ ಈ ಕಲ್ಲಿನ ಬೆಲೆ ಎಷ್ಟಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಆ ಬಾಲಕ ಮತ್ತೆ 2 ಬೆರಳುಗಳನ್ನು ತೋರಿಸ್ತಾನೆ. ವ್ಯಕ್ತಿ ಏನು ಹೇಳ್ತಾನೆ ಗೊತ್ತಾ? ಏನು, ಈ ಕಲ್ಲಿಗೆ 2 ಲಕ್ಷ ರೂಪಾಯಿ ಬೆಲೆನಾ? ಹಾಗಾದರೆ ನಾನು ಈ ಕೂಡಲೇ ಈ ಕಲ್ಲನ್ನು ತಗೊಳ್ಳೋದಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳ್ತಾನೆ. ನೀನು ಏನೇ ಆದರೂ ಈ ಕಲ್ಲನ್ನು ನನಗೆ ಮಾರಬೇಕು ಅಂತ ಆ ಬಾಲಕನಿಗೆ ಆ ವ್ಯಕ್ತಿ ಪೀಡಿಸ್ತಾನೆ. ಅದಕ್ಕೆ ಆ ಬಾಲಕ ಮತ್ತೆ ಆ ಕಲ್ಲನ್ನು ತಗೊಂಡು ತನ್ನ ತಂದೆಯ ಬಳಿ ಹೋಗ್ತಾನೆ. ಅಪ್ಪ, ಈ ಕಲ್ಲಿಗೆ ಆಗಲೇ ಒಬ್ಬ 200 ರೂಪಾಯಿ ಬೆಲೆ ಮಾಡ್ದ, ಇದೇ ಕಲ್ಲಿಗೆ 2 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡ್ದ. ಬಾಲಕನ ಉತ್ತರ ಕೇಳಿದ ತಕ್ಷಣ ತಂದೆ, ಈಗ ನಾನು ಹೇಳೋ ಮಾತನ್ನು ಸರಿಯಾಗಿ ಕೇಳಿಸ್ಕೊ, ಇದೇ ನಿನಗೆ ಕೊನೆಯ ಟಾಸ್ಕ್. ಈ ಕಲ್ಲನ್ನು ತಗೊಂಡು ಅಗೋ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಬಂಗಾರದ ಅಂಗಡಿಗೆ, ಅಂದರೆ ಜ್ಯುವೆಲ್ರಿಗೆ ಹೋಗಿ ಈ ಕಲ್ಲನ್ನು ಅವ್ರಿಗೆ ತೋರಿಸು. ಅವ್ರು ಏನು ಕೇಳಿದ್ರೆ ನೀನು 2 ಬೆರಳುಗಳನ್ನು ಮಾತ್ರ ತೋರಿಸು ಅಂತ ಹೇಳ್ತಾನೆ. ಅದೇ ರೀತಿ ತಂದೆಯ ಮಾತನ್ನು ಕೇಳಿದ ಮಗ ಆ ಬಂಗಾರದ ಜ್ಯುವೆಲ್ರಿಗೆ ಹೋಗಿ ಅಲ್ಲಿಗೆ ಈ ಕಲ್ಲನ್ನು ತೋರಿಸ್ತಾನೆ. ಆ ಕಲ್ಲನ್ನು ನೋಡಿದ ಸೇಠ್ಜಿ, ಏನಪ್ಪ, ಈ ಕಲ್ಲನ್ನು ಹುಡುಕೋದ್ರಲ್ಲಿ ನನ್ನ ಇಡೀ ಜೀವನವೇ ಸೌದೋಯ್ತು. ಈ ಕಲ್ಲು ನಿನಗೆಲ್ಲಿ ಸಿಕ್ತು? ಅಸಲಿಗೆ ಈ ಕಲ್ಲಿನ ಬೆಲೆಯಾದರೂ ಎಷ್ಟು? ಇದನ್ನು ನಾನು ಈ ಕೂಡಲೇ ಖರೀದಿ ಮಾಡಲು ಸಿದ್ಧ. ಈ ಕಲ್ಲಿನ ಬೆಲೆ ಎಷ್ಟು ಅಂತ ಹೇಳು ಅಂತಾನೆ. ಅದಕ್ಕೆ ಬಾಲಕ ಮತ್ತೆ 2 ಬೆರಳುಗಳನ್ನು ತೋರಿಸ್ತಾನೆ. ಆ 2 ಬೆರಳುಗಳನ್ನು ನೋಡಿದ ತಕ್ಷಣವೇ ಆ ಬಾಲಕನ ಉತ್ತರವನ್ನು ಕೇಳಿದ ಆ ಸೇಠ್ಜಿ ಏನು ಹೇಳ್ತಾನೆ ಗೊತ್ತಾ? ಏನು, ಈ ಕಲ್ಲಿನ ಬೆಲೆ 2 ಕೋಟಿ ರೂಪಾಯಿ? ನಾನು ಈ ಕಲ್ಲಿಗೆ 20 ಕೋಟಿ ರೂಪಾಯಿ ಈ ಕೂಡಲೇ ತಗೊಂಡು ಬಿಡ್ತೀನಿ, ಕೊಡ್ತೀಯಾ ಅಂತ ಕೇಳ್ತಾನೆ. ಬಾಲಕ ತಕ್ಷಣವೇ ಆ ಕಲ್ಲನ್ನು ತಗೊಂಡು ತನ್ನ ತಂದೆಯ ಬಳಿಗೆ ಹೊರಡುವಾಗ ಅವನ ಮನಸ್ಸಿನಲ್ಲಿ ಎಂಥೆಂತಹ ಪ್ರಶ್ನೆಗಳು ಬರುತ್ತೆ ಗೊತ್ತಾ? ಇದೇ ಕಲ್ಲಿಗೆ ಒಬ್ಬ 200 ರೂಪಾಯಿಗೆ ಬೇಡ್ದ, ಇನ್ನೊಬ್ಬ 2 ಲಕ್ಷ ರೂಪಾಯಿಗೆ ಬೇಡ್ದ.
ಈ ಸೇಠ್ಜಿ ನೋಡಿದ್ರೆ 20 ಕೋಟಿ ರೂಪಾಯಿಗೆ ಈ ಕಲ್ಲನ್ನು ತಗೋತೀನಿ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಇದೆಂತಹ ಕಲ್ಲು, ಇದಕ್ಕಿರುವ ಬೆಲೆ ಅಂತಾದರೂ ಏನು, ಅಸಲಿಗೆ ಇದರ ಬೆಲೆ ಎಷ್ಟು ಅಂತ ನಾನು ನನ್ನ ತಂದೆ ಹತ್ರ ತಿಳ್ಕೊಳ್ಳೇಬೇಕು ಅಂತ ತುಂಬಾ ಕುತೂಹಲದಿಂದ ತಂದೆಯ ಬಳಿ ಹೋಗಿ, ಈ ಕಲ್ಲಿಗೆ ಆ ಸೇಠ್ಜಿ 20 ಕೋಟಿ ರೂಪಾಯಿ ನಿಗದಿ ಮಾಡ್ದ, ಇದನ್ನು ಕೂಡಲೇ ಕೊಂಡುಕೊಳ್ಳೋದಾಗಿ ಕೂಡ ಹೇಳ್ದ. ಇದೆಂತಹ ಆಶ್ಚರ್ಯಪ್ಪ. ಒಬ್ಬ ನೋಡಿದ್ರೆ 200 ರೂಪಾಯಿ ಕೇಳ್ತಾನೆ, ಇನ್ನೊಬ್ಬ ನೋಡಿದ್ರೆ 2 ಲಕ್ಷ ರೂಪಾಯಿ ಕೇಳ್ತಾನೆ, ಇವನ್ ಸೇಠ್ಜಿ ನೋಡಿದ್ರೆ 20 ಕೋಟಿ ರೂಪಾಯಿ ಕೇಳ್ತಾನೆ. ಅಸಲಿಗೆ ಇದರ ಬೆಲೆಯಾದರೂ ಎಷ್ಟು ಅಂತ ಕೇಳ್ತಾನೆ. ಅದಕ್ಕೆ ತಂದೆ ಉತ್ತರ ಕೊಡ್ತಾರೆ, ನೋಡ್ಬೇಕು, ಇದೇ ರೀತಿ ಜೀವನ ಕೂಡ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವು ಯಾವ ಪೊಸಿಷನ್ನಲ್ಲಿರಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. 200 ರೂಪಾಯಿಗೂ ಮತ್ತು 20 ಕೋಟಿ ರೂಪಾಯಿಗೂ ತುಂಬಾ ಡಿಫ್ರೆನ್ಸ್ ಇದೆ. ನಿಮ್ಮ ಜೀವನದಲ್ಲಿ ನೀವು 200 ರೂಪಾಯಿಗೆ ಬೆಲೆ ಬಾಳೋಕ್ಕೆ ಆಸೆ ಪಡ್ತಿರೋ ಅಥವಾ 20 ಕೋಟಿ ರೂಪಾಯಿಗೂ ಹೆಚ್ಚಿಗೆ ಬೆಲೆ ಬಾಳೋಕ್ಕೆ ಆಸೆ ಪಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ನಿಮ್ಮ ವ್ಯಾಲ್ಯೂನ ಜನ ಹೇಗೆ ಅಳಿತಾರೆ ಅಂದರೆ, ನಿಮ್ಮ ಬಳಿ ಇರುವ ದುಡ್ಡಿನಿಂದ, ನಿಮ್ಮ ಬಳಿ ಇರುವ ಆಸ್ತಿ ಅಂತಸ್ತು ಸಂಪತ್ತಿನಿಂದ ನಿಮ್ಮನ್ನು ಜನ ಅಳಿತಾರೆ. ಅದೇ ನಿಮ್ಮ ಹತ್ರ ಏನೂ ಇಲ್ಲದೆ ಇದ್ದರೆ ಜನ ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ, ನಿಮ್ಮನ್ನು ಎಷ್ಟು ಕಸಕ್ಕಿಂತ ಕೀಳಾಗಿ ನೋಡ್ತಾರೆ ಅನ್ನೋದು ನಾನು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಜೀವನವೂ ಕೂಡ ಹಾಗೆ. ನಿಮ್ಮ ಹತ್ರ ಎಲ್ಲ ಇದ್ದರೆ ಮಾತ್ರ ನಿಮಗೆ ಬೆಲೆ. ನಾವು ಕೂಡ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಸಂಪತ್ತು, ಹಣ, ಒಡವೆ ಇವೆಲ್ಲವೂ ಕೂಡ ನಮ್ಮ ಬಳಿ ಇರಬೇಕು ಅಂತ ಎಲ್ಲರೂ ಕೂಡ ಆಸೆ ಪಡ್ತಾರೆ. ಅಂತಹ ಆಸೆ ಎಲ್ರಿಗೂ ಇದ್ದೇ ಇದೆ. ಆದರೆ ಅದನ್ನು ಈಡೇರಿಸ್ಕೊಳ್ಳೋದ್ರಲ್ಲಿ ಎಲ್ಲರೂ ಫೇಲ್ ಆಗ್ತಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ಕಷ್ಟಪಡದೇ ಇರೋದು, ಶ್ರಮ ವಹಿಸದೇ ಇರೋದು, ಶ್ರದ್ಧೆ ಭಕ್ತಿಯಿಂದ ಆ ಕೆಲಸವನ್ನು ಪ್ರೀತಿ ಮಾಡದೇ ಇರೋದು. ಸ್ನೇಹಿತರೆ, ನಾವು ಹೇಳೋದಷ್ಟೇ, ನೀವು ಶ್ರದ್ಧೆ ಭಕ್ತಿ ಮನಸ್ಪೂರ್ವಕವಾಗಿ ಮಾಡಿದ ಕೆಲಸ ಯಾವತ್ತೂ ನಿಮಗೆ ಕೈ ಕೊಡೋದಿಲ್ಲ. ಫಲಿತಾಂಶದ ಮೇಲೆ ನಿರೀಕ್ಷೆ ಮಾಡದೆ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕೆಲಸದಲ್ಲಿ ನಾನು ನಿಪುಣತೆಯಿಂದ ಮಾಡೇ ಮಾಡ್ತೀನಿ, ಗೆದ್ದೇ ಗೆಲ್ತೀನಿ ಅನ್ನೋ ಹಠವನ್ನು ಇಟ್ಕೊಂಡು ಕೆಲಸ ಮಾಡಿ. ಆಗ ನಿಮ್ಮ ಜೀವನದಲ್ಲಿ ನೀವು ಸೋಲು ಮಾತೇ ಬರಲ್ಲ. ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ. ಬದುಕಿನ ಕಷ್ಟ ಕೋಟ್ಲೆಗಳನ್ನು ಪ್ರತಿಭಟಿಸೋದಕ್ಕಿಂತ ಅವುಗಳ ವಿರುದ್ಧ ಹೋರಾಡಿದರೆ ನಿಮಗೆ ಯಶಸ್ಸು ಖಂಡಿತವಾಗಲೂ ದೊರೆಯುತ್ತೆ ಅನ್ನೋದಕ್ಕೆ ನಾವು ಹೇಳೋ ಈ ಮಾತುಗಳೇ ಸಾಕ್ಷಿ. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಇಂತಹ ಒಳ್ಳೊಳ್ಳೆ ಕಂಟೆಂಟ್ಗಳು ನಮ್ಮ ಚಾನಲಲ್ಲಿ ಪ್ರತಿದಿನ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಬದುಕಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡವರಿಗೆ ನಮ್ಮ ಕಥೆ, ನಮ್ಮ ಉತ್ಸಾಹದ ಮಾತುಗಳು ನಿಮ್ಮ ಬದುಕಿನಲ್ಲಿ ಎಲ್ಲವನ್ನ ಮರೆತು ಹೊಸ ಜೀವನವನ್ನು ಆರಂಭಿಸೋದಕ್ಕೆ ಬುನಾದಿ ಹಾಕಿಕೊಡಲಿ ಅಂತ ಆಶಯಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.